ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದ ಬಳಿ ಖಾಸಗಿ ಬಸ್ ಹೈವೇಯಿಂದ ರಸ್ತೆ ಬದಿಯ ಜಮೀನಿಗೆ ನುಗ್ಗಿದ ಘಟನೆ ನಡೆದಿದೆ. ಆಂಧ್ರಪ್ರದೇಶದ ಕದರಿಯಿಂದ ಬೆಂಗಳೂರಿನತ್ತ ಬರುತ್ತಿದ್ದ ಶ್ರೀ ವೆಂಕಟೇಶ್ವರ ಖಾಸಗಿ ಬಸ್ ಮುಂದೆ ಸಾಗುತ್ತಿದ್ದ ಲಾರಿ ಏಕಾಏಕಿ ಯೂ-ಟರ್ನ್ ತೆಗೆದುಕೊಳ್ಳಲು ಬ್ರೇಕ್ ಹಾಕಿದ ಪರಿಣಾಮ ಬಸ್ ಚಾಲಕನ ನಿಯಂತ್ರಣ ತಪ್ಪಿದೆ. ಅಪಘಾತ ತಪ್ಪಿಸಲು ಚಾಲಕ ತಕ್ಷಣ ಎಡಭಾಗಕ್ಕೆ ಬಸ್ ತಿರುಗಿಸಿದ್ದು ಹೈವೇಯಿಂದ ಜಮೀನಿಗೆ ನುಗ್ಗಿ ಸುಮಾರು 100 ಮೀಟರ್ ಮುಂದೆ ಹೋಗಿದೆ. ಇನ್ನು ಅದೃಷ್ಟವಶಾತ್ ಚಾಲಕನ ಜಾಗೃತಿಯಿಂದ ಜಮೀನಿನಲ್ಲಿದ್ದ ಬಾವಿಗೆ ಬೀಳೋದು ಬಸ್ ಕ್ಷಣ ಮಾತ್ರದಲ್ಲಿ ತಪ್ಪಿದ ಹಿನ್ನೆಲೆಯಲ್ಲಿ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಅಪಘಾತದಲ್ಲಿ ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಸಣ್ಣಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದು ಜೀವಹಾನಿ ಸಂಭವಿಸಿಲ್ಲ. ಈ ಘಟನೆ ವಿಜಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಏಕಾಏಕಿ ತೆಗೆದವನೆ ಪಾಪ ಈ ಬಸ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆ ಬಸ್ ಡ್ರೈವರ್ ಇಂಥ ಸೇಫ್ಟಿ ಮಾಡಿರೋ ಲೈಫಲ್ಲಿ ಫಸ್ಟ್ ಒನ್ ಇಡೀ ಇಂಡಿಯಾಕ್ಕೆ ಹೇಳ್ಬಾರ್ದು, ಕರ್ನಾಟಕ ಎಲ್ಲ ನಮ್ಮ ತಾಲೂಕು ಹೇಳ್ಬೋದೆ. ಸ್ವಲ್ಪ ಲೆಫ್ಟ್ ಆಗಿರೋ ಒಂದು 50 ಜನ ಸತ್ತೋತಾ ಇದ್ರು. ಅಂತ ಸೇಫ್ಟಿ ಮಾಡಿರೋಂಥ ಡ್ರೈವರು ಅವ್ನ ಪ್ರಾಣ ಉಳಿಸ್ಕೊಂಡು ಕೈ ಕಾಲು ಹೋಗ್ಯವೆ. ಪಾಪ ಅವ್ನ ಹಾಸ್ಪಿಟಲ್ ಕಳಿಸ್ಕೊಟ್ಟಿದ್ದಾರೆ ಜನಗಳು. ಸೇಫ್ಟಿ ಯಾರಿಗೂ ಏನೂ ತೊಂದರೆ ಆಗಿಲ್ಲ, ದಯವಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಇದೊಂದು ಹೇಳ್ಬೇಕಾದ್ರೆ ಒಂದು ಒಳ್ಳೇದಾಯ್ತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.